ಹಲೋ, ಎಲ್ಲರಿಗೂ ನಮಸ್ಕಾರ. ಇಂದಿನ ವಿಷಯ ತೀಟೆ ಗೆಣಸು ಅಂತ. ಈ ತೀಟೆ ಗೆಣಸು ರೈತರು ಬೆಳೆದು ಸ್ವಂತಕ್ಕೆ ಉಪಯೋಗಿಸುತ್ತಾರೆ. ಈ ತೀಟೆ ಗೆಣಸನ್ನು ತಿಂದರೆ BP, ಶುಗರು, ಸೊಂಟ ನೋವು, ಕೈಕಾಲು ನೋವು ಬರುವುದಿಲ್ಲ ಎಂದು ಹಿರಿಯರು ಹೇಳುತ್ತಾರೆ. ಇದು ನಾನು ತೋರಿಸುತ್ತಿರುವ ಗಿಡ ನೋಡಿ, ಇದು ನೋಡಲಿಕ್ಕೆ ವಿಳೆದೆಲ್ಲ ಬಳ್ಳಿಯಂತೆ ಇರುತ್ತದೆ. ಹೀಗೆ ಮರದ ಸಪೋರ್ಟಿಂದ ಮೇಲೆ ಸುಳಿಯವರೆಗೂ ಹಬ್ಬಿಕೊಂಡು ಹೋಗುತ್ತದೆ. ಇದು ಬಲಿತ ನಂತರ ಒಂದೊಂದು ಗೆಣ್ಣಿಗೂ ಸಹ ಒಂದೊಂದು ಸಣ್ಣ ಗೆಣಸುಗಳು ಬರುತ್ತವೆ. ಇದು ನೋಡಲಿಕ್ಕೆ ಆಲೂಗಡ್ಡೆಯ ರೀತಿ ಸಣ್ಣದಾಗಿ ಇರುತ್ತದೆ. ಅಲ್ಲದೆ ಭೂಮಿಯ ಒಳಗಡೆ 5 ರಿಂದ 10 kgಯವರೆಗೂ ಗೆಣಸು ಬರುತ್ತದೆ. ಈ ಗೆಣಸನ್ನು ಸ್ಪೂನ್ನಿಂದ ಅಥವಾ ಚಾಕುವಿನಿಂದ ಶುಚಿಗೊಳಿಸಬೇಕು. ಈ ಗೆಣಸು ಅಗೆದಾಗ ಡಿಸೆಂಬರ್ ತಿಂಗಳಲ್ಲಿ ಮಾತ್ರ ಇದು ನಮಗೆ ತಿನ್ನಲು ಸಿಗುತ್ತದೆ. ಈ ಸಣ್ಣ ಗೆಡ್ಡೆಯನ್ನು ಹಾಕಿದರೆ ಈ ರೀತಿ ಹಬ್ಬಿ ಮರಗಳ ಸಹಾಯದಿಂದ ಗೆಣಸನ್ನು ಬಿಡುತ್ತದೆ. ಇದು ಸಕ್ಕರೆ ರೀತಿಯಲ್ಲಿ ಇರುತ್ತದೆ. ಈ ಗೆಣಸು ತುಂಬ ಔಷಧಿಯುಕ್ತ ಗುಣಗಳನ್ನು ಹೊಂದಿದೆ. ಓಕೆ, ಈ ಗೆಣಸನ್ನು ಯಾರಾದರೂ ಬೆಳೆಯಬೇಕೆಂದರೆ ರೈತರಿಂದ ಸಣ್ಣ 1-2 ಗೆಡ್ಡೆಗಳನ್ನು ತೆಗೆದುಕೊಂಡು ಹೋಗಿ ಹಾಕಿದಾಗ ಈ ರೀತಿ ಗೆಣಸನ್ನು ನೀವು ಬೆಳೆದು ಉಪಯೋಗಿಸಬಹುದು. ಓಕೆ, ಈ ಮಾಹಿತಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ. ಧನ್ಯವಾದಗಳು.